ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ತಸ್ಮಾತ್ವಂ ಇಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹಿಹ್ಯೇನಂ ಜ್ಞಾನ ವಿಜ್ಞಾನ ನಾಶನಂ. ಆದ್ದರಿಂದ ಮೊದಲೇನೆ ಈ ಇಂದ್ರಿಯಗಳ ವೈರಿಯಾದಂತಹ ಈ ಕಾಮ, ಕ್ರೋಧ ಇವುಗಳನ್ನು ಮೊದಲನೆಯದಾಗಿಯೇ ಅವುಗಳ ಸುಳಿವು ಕಂಡ ತಕ್ಷಣನೇ ನೀನು ಅವುಗಳನ್ನು ನಾಶ ಮಾಡಿಬಿಡು, ಅಲ್ಲೇ ಕೊಂದು ಹಾಕಿಬಿಡು. ಅವುಗಳು ಜ್ಞಾನ ಮತ್ತು ವಿಜ್ಞಾನ. ವಿಜ್ಞಾನ ಅಂತಂದರೆ ವಿಮರ್ಶಾತ್ಮಕವಾದಂತಹ ಜ್ಞಾನ. ಇವೆರಡಕ್ಕೂ ಅವು ಬಹಳನೇ ಪ್ರತಿಕೂಲವಾದದ್ದು, ಅದನ್ನು ನಾಶ ಮಾಡುತ್ತೆ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೇ ದಕ್ಷಿಣಾಯನ ಹೇಮಂತ ಋತುವು ಮಾರ್ಗಶಿರ ಮಾಸೆ ಕೃಷ್ಣ ಪಕ್ಷೆ. ಇಂದು 16ನೇ ತಾರೀಕು ದ್ವಾದಶಿ ಮತ್ತು ಇಂದು ಸ್ವಾತಿ ನಕ್ಷತ್ರ ಮತ್ತು ಇಂದು ರವಿ ಧನು ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಮೇಷರಾಶಿಯವರಿಗೆ ಇದರಿಂದ ಸ್ವಲ್ಪ ಪ್ರತಿಕೂಲವಾದಂತಹ ಪರಿಣಾಮಗಳು ಆಗುತ್ತೆ. ನಿಮ್ಮ ಅದೃಷ್ಟ ಪರೀಕ್ಷೆ ಮತ್ತು ದೊಡ್ಡವರಿಂದ ನಿಮ್ಮ ಒಂದು ಚಾರಿತ್ರ ಪರೀಕ್ಷೆ ಕೂಡ ಇವಾಗ ನಡೆಯಬಹುದು. ವೃಷಭ ರಾಶಿಯವರಿಗೆ ರವಿಯ ಗೋಚಾರದಿಂದ ಮನಸ್ಸಿಗೆ ಕ್ಲೇಶ ಆಗೋದಿದೆ. ಅನೇಕ ವಿಚಾರಗಳಲ್ಲಿ ಮನಸ್ಸಿಗೆ ಬೇರೆಯವರಿಂದ ಸಹಕಾರ ಪ್ರಾಪ್ತಿಯಾಗದೆ ತೊಂದರೆ ಆಗಬಹುದು. ಮಿಥುನ ರಾಶಿಯವರಿಗೆ ನಿಮ್ಮ ಪಾರ್ಟ್ನರ್ಶಿಪ್ಗಳಲ್ಲಿ ಮತ್ತು ನಿಮ್ಮ ಪ್ರೀತಿ ಪಾತ್ರರಲ್ಲಿ, ಸ್ನೇಹಿತರಲ್ಲಿ ಮನಸ್ತಾಪಗಳು ಮೂಡಬಹುದು. ಕರ್ಕ ರಾಶಿಯವರಿಗೆ ಈ ಸಮಯ ಅನುಕೂಲಕರವಾಗಿದೆ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಮುನ್ನಡೆಯನ್ನು ನೀವು ನೋಡ್ತೀರಿ, ಕಾರ್ಯಕ್ಷೇತ್ರದಲ್ಲಿ ಯಶಸ್ಸನ್ನು ನೋಡ್ತೀರಿ. ಸಿಂಹ ರಾಶಿಯವರಿಗೆ ಇದು ಸ್ವಲ್ಪ ಅನುಕೂಲಕರವಾಗಿ ಇರೋದಿಲ್ಲ. ನಿಮ್ಮ ಹಣಕಾಸು ವಿಚಾರ ಮತ್ತು ನಿಮ್ಮ ಮನಸ್ಸಿಗೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ, ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ತೊಂದರೆ ಆಗಬಹುದು. ಕನ್ಯಾ ರಾಶಿಯವರಿಗೆ ಆಸ್ತಿಪಾಸ್ತಿ ವಿಚಾರ, ಮನೆಯಲ್ಲಿ ತೊಂದರೆಗಳು, ನೀವು ವಾಸ ಮಾಡ್ತಾ ಇರುವಂತಹ ಸ್ಥಳದಲ್ಲಿ ಕೆಲವು ತೊಂದರೆಗಳನ್ನು ನೀವು ನೋಡಬೇಕಾಗಿ ಬರಬಹುದು. ತುಲಾ ರಾಶಿಯವರಿಗೆ ಇದು ಅನುಕೂಲಕರವಾಗಿದೆ. ಮನಸ್ಸಿಗೆ ನೆಮ್ಮದಿ, ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಸಾಮಾಜಿಕ ಚಟುವಟಿಕೆಗಳಲ್ಲಿ ಜಯ. ಮೀಡಿಯಾ ಕಮ್ಯುನಿಕೇಷನ್ ಅಲ್ಲಿರೋರಿಗಂತೂ ತುಂಬಾ ಒಳ್ಳೆಯದು. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಕುಟುಂಬದ ಸಮಸ್ಯೆಗಳು ಹಾಗೂ ಆರ್ಥಿಕ ಸುಭದ್ರತೆಯ ಬಗ್ಗೆ ತೊಂದರೆಗಳು ಇವುಗಳಾಗಬಹುದು. ವೆಚ್ಚಗಳು ಹೆಚ್ಚಾಗಬಹುದು. ಧನು ರಾಶಿಯವರಿಗೆ ಈ ಗೋಚಾರದಿಂದ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಮತ್ತು ನಿಮ್ಮ ವ್ಯಕ್ತಿತ್ವದಲ್ಲಿ ಅನೇಕ ಬದಲಾವಣೆಗಳನ್ನು ನೀವು ಮಾಡಿಕೊಳ್ಳಬೇಕಾಗಿ ಬರಬಹುದು. ಮಕರ ರಾಶಿಯವರಿಗೆ ಈ ಗೋಚಾರದಿಂದ ಸ್ವಲ್ಪ ಕಷ್ಟ ಆಗೋದಿದೆ. ನಿಮಗೆ ಇದ್ದಂತಹ ಸಹಕಾರ ಇತ್ಯಾದಿಗಳು, ಪ್ರತಿಷ್ಠೆ ಇತ್ಯಾದಿಗಳು ಈಗ ಕಡಿಮೆ ಆಗಬಹುದು, ಕುಂದಬಹುದು. ಕುಂಭರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ಗೋಚಾರ. ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥ ಸಿದ್ಧಿ, ಗುಂಪುಗಳಲ್ಲಿ ಮಿತ್ರರಿಂದ ಧನಾಗಮ. ಮೀನರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಯಶಸ್ಸು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಮನನ, ಶ್ರವಣ, ಪಠಣ, ಲೇಖನ ಯಾವುದನ್ನು ಮಾಡಿದರೂ ಕೂಡ ಜನ್ಮಾಂತರದ ಪಾಪಗಳೆಲ್ಲ ನಾಶವಾಗುತ್ತೆ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.